ವಿರೋಧ ಪಕ್ಷದವರು ಪೂರ್ತಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸರ್, 36,000 ಕೋಟಿ ಟೆಂಡರ್ ಅಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆದಿದೆ ಸರ್ಕಾರ. ಅವ್ರಿಗೆ ಲಾರಿಲಿ ತುಂಬಿ ಕಳಿಸ್ಕೊಡೋಣ. ಲಾರಿಲಿ ಏನು ಬೇಕೋ ಅವ್ರಿಗೆ ಕಸ. ಅಶೋಕು ಹಿಂದೆ ಕುಮಾರಸ್ವಾಮಿನೂ ಕೂಡ ಇದೇ ಮಾತಾಡಿದ್ರು. ಅವರಿಬ್ಬರು ಕೂಡ ಈ ಕಸದ ಲಾಬಿ ಇದೆ, ದೊಡ್ಡ ಲಾಬಿ ಕಸದ್ದು. ಅವ್ರ ಕಾಲದಲ್ಲಿ ಯಾಕೆ ಟೆಂಡರ್ಗಳು ಮಾಡೋಕ್ಕಾಗಲಿಲ್ಲ? ಅವರೇ ಇದ್ರಲ್ಲ. ಈಗ 6,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಹಿಂದೆ 14-15 ಜನಕ್ಕೆ ನಾವು ಕೊಟ್ಟಿದ್ದು ಕಸದಿಂದ ಇದನ್ನು ಪವರ್ ಮಾಡಿ ಅಂತ. ಒಬ್ಬರು ಕೂಡ ಸಕ್ಸಸ್ ಆಗಿಲ್ಲ. ಒಬ್ಬರು ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಎಲ್ಲ ಅಂಗಡಿ ಮುಚ್ಕೊಂಡು ಹೊರಟೋದ್ರು. ಬರೀ KPC ಎಲ್ಲಿ ಮಾತ್ರ ಒಂದು ಬಿಡದಿಲ್ಲಿ ನಡೀತಾ ಇದೆ. ಅವ್ರ ಗೌರ್ಮೆಂಟ್ ಇತ್ತಲ್ಲ. ಈಗ ನಾನು ಈ ಡಿಸಿಷನ್ ತೊಗೋಬೇಕಾದ್ರೆ ಡೆಲ್ಲಿಲಿ ಬಂದು ನೋಡಿದ್ದೀನಿ, ಹೈದ್ರಾಬಾದ್ನಲ್ಲಿ ಬಂದು ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವತ್ತು 6,000 ಕೋಟಿ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆಲ್ಲೂ ಜಾಗನೇ ಸಿಗಲಿಲ್ಲ. ನಾನು ಅದಕ್ಕೆ ಕೊನೆಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗನ ಪರ್ಚೇಸ್ ಮಾಡಿದ್ವಿ. ಮೊದಲು ಯಾರು ತೆಗೆದುಕೊಂಡಿದ್ರು, NOC ಯಾರು ಇತ್ತು ಅದನ್ನು ಪರ್ಚೇಸ್ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ವಿ. ಅದಾದಮೇಲೆ ನೈಸ್ ಅವರು ಜಾಗನ ಬಿಡಿಸ್ಕೊಂಡಿದ್ರು. ಅವರು ಬಿಟ್ಟಿದ್ದ ಜಾಗನ ಕೆಲವರು ತೆಗೆದುಕೊಂಡ್ರು. ಸೊ ಬೇಕಾದಷ್ಟು ಕಡೆ ಆಹ್ವಾನವನ್ನು ಮಾಡಿದ್ದೀನಿ, ನೀವು ಯಾರು ಜಮೀನು ಕೊಡೋಗಿದ್ರೆ ಮುಂದಕ್ಕೆ ಬನ್ನಿ ಅಂತ. ಸೊ ಯಾರೋ ಪಕ್ಕದಲ್ಲಿ ಕಸ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ನಮ್ಮ MLAಗಳೇ 800 ಕೋಟಿ ರೂಪಾಯಿಯಷ್ಟು MLAಗಳ ಒತ್ತಡದ ಮೇಲೆ ನಾವು ಅವ್ರಿಗೆ ಈ ರೋಡು ಡೆವಲಪ್ಮೆಂಟ್ಗೆ, ಆ ಡೆವಲಪ್ಮೆಂಟ್ಗಿಂತ ಕ್ಷೇತ್ರಗಳಲ್ಲಿ ಕೊಡ್ತಾ ಇದ್ದೀವಿ. ನಿಂಬಾವಳಿಯವರನ್ನೇ 2-3 ಸತಿ ನಿಲ್ಲಿಸೇ ಬಿಟ್ಟಿದ್ರು. ಕಸ ಹಾಕ್ಸ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ಹಾಕ್ಸ್ಕೊಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಯಾಕೆ ಹಾಕ್ತೀರಾ? ಹೊರಗಡೆ ಅವ್ರು ಹಾಕಿ ಅಂತ. ಸೊ ಕಸ ಬರ್ನ್ ಮಾಡಬೇಕು, ಕಸದಿಂದ ಗ್ಯಾಸ್ ಆಗಬೇಕು, ಕಸದಿಂದ ಕರೆಂಟ್ ಆಗಬೇಕು. ಸೊ ಇವರು ಇವತ್ತೇನು ಈ ಅಶೋಕ್ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲ ಆ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನ ಏಜೆಂಟಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಾನೇ ಅವ್ರಿಗೆ ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹತ್ರನೇ ಚರ್ಚೆ ಮಾಡಿದ್ದೀನಿ. ಈ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ. ಇದೊಂದು ಮಾಫಿಯಾ, ಕಸದೊಂದು ಮಾಫಿಯಾ. ಆ ಮಾಫಿಯಾಗೆ ಅಶೋಕ್ ಅವರು ಸ್ಪೋಕ್ಸ್ಮನ್ ಆಗೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಈಗ ಆಯಿತು, ಎಲ್ಲರೇ 36,000 ಕೋಟಿ, ಎಲ್ಲಿ 36,000 ಕೋಟಿ ಆಯಿತು. ಅವ್ರು ಯಾವ್ದು ಬೇಕಾದ್ರೂ ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಲಿ, ಎಲ್ಲಿ ಬೇಕಾದ್ರೂ ರಿಪೋರ್ಟ್ ಕೊಡಲಿ, ಯಾವುದಾದ್ರು ದೊಡ್ಡ ಏಜೆನ್ಸಿ ತಂದು ಮಾಡಲಿ. 36,000 ಬೇಡ, ಬರೀ 10 ಕೋಟಿ ರೂಪಾಯಿಂದ ಏನಾದ್ರು ಮಿಸ್ಯೂಸ್ ಆಗಿತ್ತು ಅಂದ್ರೂ ತನಿಖೆ ಮಾಡಿಸಿ. ಐ ಆಮ್ ರೆಡಿ. ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ಪಾರ್ಟಿ ನನಗೆ ಏನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾ ಇದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಾಯಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡರ್ನ 10-12 ವರ್ಷದಿಂದ ಟೆಂಡರ್ ಕರೆಯಕ್ಕೆ ಬಿಡಲಿಲ್ಲ. ಕಸ ಇದನ್ನು ಮಾಡೋದನ್ನ ಟೆಂಡರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿದ್ರು. ಈಗೂ ಕೂಡ ತೀರ್ಮಾನ ಆಗಿದ್ರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ. ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಗೃಹಲಕ್ಷ್ಮಿ ಯೋಜನೆ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಮತ್ತೆ ಬೆಂಗಳೂರು ದಕ್ಷಿಣ 1ರಲ್ಲೇ